ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅಬ್ಬರ ಜೋರಾಗಿದೆ. ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ಕ್ಷೇತ್ರದ ಮಾದಾವರ ಗ್ರಾಮದಲ್ಲಿ ಮತಬೇಟೆ ನಡೆಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ. ಹೋದ ಕಡೆ ಬಂದ ಕಡೆ ಎಲ್ಲೆಲ್ಲ ಅಬ್ಬರದ ಸ್ವಾಗತ ಸಿಗ್ತಾ ಇದೆ ಅವರಿಗೆ. ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಮಾದಾವರ ಗ್ರಾಮದಲ್ಲಿ ಮಾಡಿದ್ದಾರೆ ಪ್ರಚಾರನ. ಮಾದಾವರ ಗ್ರಾಮದ ಜನರು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಬೃಹತ್ ಹಾರ ಹಾಕಿ ರಾಧಾಕೃಷ್ಣ ದೊಡ್ಮನಿ ಗೆಲುವಿಗೆ ಶುಭ ಹಾರೈಸಿದ್ದಾರೆ. ಕಾಂಗ್ರೆಸ್ ಪರ ಒಲವನ್ನು ತೋರಿದ್ದಾರೆ ಮಾದಾವರ ಗ್ರಾಮದ ಜನರು. ಕಲಬುರಗಿ ಕ್ಷೇತ್ರದ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಪ್ರಚಾರ ಅಬ್ಬರದಿಂದ ಸಾಗ್ತಾ ಇದೆ. ಗುರುಮಿಟ್ಕಲ್ ಕ್ಷೇತ್ರದ ಮಾದಾವರ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಅಲ್ಲಿ ಬೃಹತ್ ಹಾರ ಹಾಕಿ ದೊಡ್ಮನಿಯವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಜನರು ಅಷ್ಟೇ ಪ್ರೀತಿಯನ್ನು ತೋರಿಸಿದ್ದಾರೆ. ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ರಾಧಾಕೃಷ್ಣ ದೊಡ್ಮನಿ. ನಾವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ನೋಡಿ, ಗ್ರಾಮಸ್ಥರು ಇಡೀ ಊರಿಗೂರೇ ಬರ್ತಾ ಇದೆ ರಾಧಾಕೃಷ್ಣ ದೊಡ್ಮನಿಯವ್ರನ್ನ ಸ್ವಾಗತ ಮಾಡಲಿಕ್ಕೆ ಅಂತ. ತಲೆ ಕೆಡಿಸ್ಕೋಬೇಡಿ, ನೀವು ಗೆದ್ದರು ಅಷ್ಟೇ, ಖರ್ಗೆ ಅವ್ರು ಗೆದ್ದರು ಅಷ್ಟೇ, ಈ ಬಾರಿ ನಾವು ನಿಮಗೆ ವೋಟ್ ಮಾಡ್ತೀವಿ ಅನ್ನುವಂಥ ಮಾತುಗಳು ಅವ್ರು ಹೋದ ಕಡೆಯಲ್ಲೆಲ್ಲ ಕೇಳಿ ಬರ್ತಾ ಇದೆ. ಐದು ವರ್ಷ ಆದ್ರೂ ಅವ್ರ ಕ್ಷೇತ್ರದ ಎಲ್ಲಿ ಬಂದು ನಿಂತರು ನಾವು ಯಾರಂತ ಪುನಡಿಬೇಕಂದ್ರೆ ಬಹಳ ಅಪರೂಪ. ಎಲ್ಲಿ ಆ ಪಕ್ಷದವರು ಯಾರೋ ಒಬ್ಬ ಕ್ಯಾಂಡಿಡೇಟ್ ಅಂತೇಳಿ ಗುರುತು ಮಾಡಬಹುದು ಹೊರತು ಬೇರೆ ಯಾರು ಗುರುತು ಮಾಡ್ಲಿಕ್ಕಿಲ್ಲ. ಚುನಾವಣೆಯಿಂದ ದೂರ ಇದ್ರು ಸುನೆಗೆ ಈ ಸಾರಿ ನಿಮ್ಮೆಲ್ಲರ ನೋಡು ಎಲ್ಲೇ ಬಂದು ನಿಂತರು ರಾಧಾಕೃಷ್ಣ ಸಾಹೇಬ್ರನ್ನ ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಂದು ಇದರಿಂದ ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ ಪಕ್ಷ ಇರ್ಲಾರೆ ಎಲ್ಲರೂ ಐಡೆಂಟಿಫೈ ಮಾಡಿ ಎಲ್ಲರೂ ಪುನಡಿದೇನಪ್ಪ ಅಂದ್ರೆ ಅವ್ರಿಗೆ ಮಾತಾಡಿಸ್ತಕ್ಕಂಥ ವ್ಯಕ್ತಿ ಇವತ್ತು ನಿಮ್ಮ ನಡುವಾರ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಿ ಈ ಸಾರಿ ಎಲ್ಲ ಪ್ರಚಂಡ ಬಹುಮತದಿಂದ ಮಾಧವಾರ ಯಾವಾಗಲೂ ನಮಗೆ ಸಾಥ್ ಕೊಟ್ಟದ. ನಾವ್ ಎಲ್ಲೇ ಇದ್ರು ಮಾಧವಾರ ನಮ್ಗೆ ಕೈ ಬಿಟ್ಟಿಲ್ಲ. ಸಾಹೇಬರು ಬಂದಾರ, ಅವ್ರು ಈ ಸಾರಿ ಪ್ರಚಂಡ ಬಹುಮತದಿಂದ ಎಲ್ಲರೂ ಆರಿಸ್ತೀವಿ ಅಂತ ಹೇಳಿ ನಿಮ್ಮ ಪರವಾಗಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ. 5 ವರ್ಷ ಆದ್ರೂ ಅವ್ರ ಕ್ಷೇತ್ರ ಎಮ್ಎಲ್ಎ ಎಲೆಕ್ಷನ್ದಾಗ ನಾವು ಮಾಡಿದಾಗ ತಾವೆಲ್ಲ ಈ ಮಾಧವಾರ ಪಂಚಾಯತ್ ಅಂದ್ರೆ ಬಹಳ ಅತ್ಯಂತ ಬಹುಮತದಿಂದ 1050 ಓಟ್ಗಳನ್ನ ಕಾಂಗ್ರೆಸ್ ಅಭ್ಯರ್ಥಿ ಕೊಟ್ಟಿರಿ 4 ಕಲ್ತಿಗೆ. ಅವಾಗ ಏನಂದ್ರೆ ಈಗ ಅದಕ್ಕಿಂತ ಹೆಚ್ಚು ಮತ ಈಗ 1000 ಅಂದ್ರೆ ಮಿನಿಮಮ್ ಈ 4 ಊರುಗಳು ಕಲ್ತು ಮಾಧವಾರ ಗ್ರಾಮ ಪಂಚಾಯತ್ 2,500 ಓಟು ತಾವು ತಪ್ಪದೇ ನಮ್ಮ ರಾಧಾಕೃಷ್ಣ ಸಾಬ್ರಿಗೆ ಕೊಡ್ಬೇಕು. ಇದಂದ್ರೆ ಈಗ ನಾವು ಕಾಂಗ್ರೆಸ್ ಎಮ್ಎಲ್ಎ ಎಲೆಕ್ಷನ್ದಾಗ ನಾವು ಒಂದು ಇದು ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ. ಏನಂದ್ರೆ ನಮ್ ಕಾಂಗ್ರೆಸ್ ಗವರ್ಮೆಂಟ್ ಬರಲಿ, ಮತ್ತೆ ಬಂದ್ರೆ ಅವ್ರನ್ನ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಏನು ಕಾಂಗ್ರೆಸ್ ಗವರ್ಮೆಂಟ್ ಸಿದ್ದರಾಮಯ್ಯ DK ಸೂಪರ್ ಬಂದಾಗ ತಮಗೆ ನಾವು ಒಂದು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಯಾಕೆ ಎಲೆಕ್ಷನ್ ಪೂರ್ವದಲ್ಲಿ ಎಲೆಕ್ಷನ್ ಮುಗಿದ ಮ್ಯಾಗ ಇಮಿಡಿಯೇಟ್ ನಿಮ್ಗೆ 5 ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ. 1ನೇ ಗ್ಯಾರಂಟಿ ಅಂದ್ರೆ ತಾವು ಹೆಣ್ಮಕ್ಳು ಅತ್ತಿ ಮನೆಯವರು ಬರೀ ತಂಗಿ ಮನೆಯವರು ಗುಡಿ ಗುಂಡಾರಕ್ಕೆ ಹೋಗಿ ಎಲ್ಲಿ ಹೋದ್ರು ನಿಮ್ಗೆ ಬಸ್ ಫ್ರೀ ಆಗಲ್ಲ. ಎಲ್ಲ ಬಸ್ ಫ್ರೀ ಆಗೋದಿಲ್ಲ ಹೇಳ್ರಿ ನೀವು. ಅದೇ ರೀತಿಯಾಗಿ ಒಬ್ಬೊಬ್ಬ ಹೆಣ್ಮಗಳಿಗೆ ಯಜಮಾನರಿಗೆ 2,000 ರೂಪಾಯಿ ಕೊಡ್ತು ಅಂತ ಹೇಳಿದ್ವಿ. ಎಲ್ಲ 2,000 ರೂಪಾಯಿ ಕೊಟ್ಟಿವಲ್ಲ ನಿಮ್ಗೆಲ್ಲ ಮಾತ್ರ ಅಂತ ನಡೆದ್ವಿ. ಅದಲ್ದ ಏನಂತಂದ್ರೆ ಕರೆಂಟ್ ಫ್ರೀ ಅಂತ ಕೊಟ್ಟಿವಿ, ಕರೆಂಟ್ ಕೊಟ್ಟಿವಿ. ಅದಾದ್ರೆ ಅಕ್ಕಿ ಏನಂದ್ರೆ ಸಿದ್ದರಾಮಯ್ಯನವರು CM ಇದ್ದಾಗ 2013ರಿಂದ 10 kg ಅಕ್ಕಿ ಕೊಟ್ಟಿದ್ರು. ಅದಾದ್ಮೇಲೆ ಮತ್ತೆ 7,000 ಮಾಡಿದ್ರೆ ಯಡಿಯೂರಪ್ಪ ಅವರು ಬಂದು 5 kg ಮಾಡಿದ್ರು. ನಮ್ ಸಿದ್ದರಾಮಯ್ಯ ಅವರು ಮತ್ತೆ 10 kg ಅಕ್ಕಿ ಕೊಡ್ತಾರೆ ಅಂತ ಹೇಳಿದ್ರು. 10 kg ಅಕ್ಕಿನೂ ಕೊಟ್ಟರು. ಆದ್ರೆ ನಿಮ್ ದುರ್ದೈವ 5 kg ಅಕ್ಕಿ ಕೊಟ್ಟಿದ್ವಿ. 5 kg ಅಕ್ಕಿ ಸೆಂಟ್ರಲ್ ಗವರ್ಮೆಂಟ್ ನಾವು ಕೊಡಂತ ಹೇಳಿದ್ರೆ ಅವ್ರು ಕೊಡ್ಲಿಲ್ಲ. ಆ ಅಕ್ಕಿಗಳೇನಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೋದಾಮ್ದಾಗ ಹಂದಿ ಏನಾದ್ರೆ ಹೆಗ್ಗಡೆ ಎಲ್ಲ ತಿಂದು ಹಾಳಾಗತ್ತ. ನಾವು 35 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ನಮ್ಮ ಮೋದಿ ಅವರು ನಮ್ಗೆ ಅಕ್ಕಿ ಕೊಡ್ಲಿಲ್ಲ. ಅದ್ರ ಸಲುವಾಗಿ ನಮ್ಮ ಮುಖಂಡರು ಖರ್ಗೆ ಸಾಹೇಬರು ಮತ್ತೇನಂತಂದ್ರೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಎಲ್ಲಾ ಮುಖಂಡರು ಚರ್ಚೆ ಮಾಡಿ ಅದ್ರ ಬದಲು ನಿಮಗೆ ಏನಂದ್ರೆ ಒಂದು ಕಿಲೋ 35ರಂಗ ಒಬ್ಬೊಬ್ಬ ಯಜಮಾನಿಗೆ 170 ರೂಪಾಯಿ ಅಕ್ಕಿನೂ ಕೊಡ್ತಾ ಇದ್ದೀವಿ. ಅದಲ್ಲದೆ ಮತ್ತಂದ್ರೆ ಯುವಕರಿಗೆ ಏನಂತಂದ್ರೆ ಡಿಗ್ರಿ ಮುಗಿದವರಿಗೆ 3,000 ಮತ್ತೆ ಡಿಪ್ಲೊಮಾ ಇದ್ದವರಿಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದೆಲ್ಲ ನಿಮಗೆ ಏನಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಬಂದವರಿಂದ ನಿಮಗೆಲ್ಲ ಅನುಕೂಲ ಆಗದ. ಈಗ ಮುಂದಿನ ದಿನಗಳಲ್ಲಿ ಎಮ್ಎಲ್ಎ ಎಲೆಕ್ಷನ್ದಾಗ ನಾವು ಮಾಡಿದಾಗ ತಾವೆಲ್ಲ ಈ ಮಾಧವಾರ ಪಂಚಾಯತ್ ಅಂದ್ರೆ ಬಹಳ ಅತ್ಯಂತ ಬಹುಮತದಿಂದ 1050 ಓಟ್ಗಳನ್ನ ಕಾಂಗ್ರೆಸ್ ಅಭ್ಯರ್ಥಿ ಕೊಟ್ಟಿರಿ 4 ಕಲ್ತಿಗೆ. ಅವಾಗ ಏನಂದ್ರೆ ಈಗ ಅದಕ್ಕಿಂತ ಹೆಚ್ಚು ಮತ ಈಗ 1,000 ಅಂದ್ರೆ ಮಿನಿಮಮ್ ಈ 4 ಊರುಗಳು ಕಲ್ತು ಮಾಧವಾರ ಗ್ರಾಮ ಪಂಚಾಯತ್ 2,500 ಓಟು ತಾವು ತಪ್ಪದೇ ನಮ್ಮ ರಾಧಾಕೃಷ್ಣ ಸಾಬ್ರಿಗೆ. ಎಲ್ಲರಿಗೂ ನಮಸ್ಕಾರ. ನಾವು ತಡ ಮಾಡಿ ಬಂದ್ರೆ ತಾವು ಕ್ಷಮಿಸಬೇಕು. ಇಂಥವೆಲ್ಲ ಈ ಬಿಸಿಲು ಕೂಡ ಕೂತಿದ್ರಿ, ಅದಕ್ಕೋಸ್ಕರ ಧನ್ಯವಾದಗಳು. ಜಿಲ್ಲಾ ಅಧ್ಯಕ್ಷರಾದ ಬಸರೆಡ್ಡಿ ಅವರೇ, ಬ್ಲಾಕ್ ಅಧ್ಯಕ್ಷರಾದ ಕೃಷ್ಣ ಅವರೇ, ಮತ್ತೆ ಮಕ್ಕಳ ಎಮ್ಮೆಲ್ಯೆ ಶ್ರೀಹರಿ ಅವರೇ, ಮಕ್ಕಳ ಎಮ್ಮೆಲ್ಯೆ ಶ್ರೀಹರಿ ಅವರೇ,
ಮತ್ತೆ ಲಕ್ಷ್ಮೀಕಾಂತ್ ರಾವ್ ಅವರೇ, ತೆಲಂಗಾಣ MLA ಅವರೇ, ಮತ್ತೆ ನಮ್ಮ ಮೆಂಬರ್ ಕಮಿಟಿ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ, ಹಿರಿಯರಾದ ಬುಚ್ಚಣ್ಣವರೇ, ಮತ್ತೆ ನಿತ್ಯಾನಂದ ಸ್ವಾಮಿ ಅವರೇ, ಮತ್ತೆ ನಮ್ಮ ಜೋಗ ಸಾಹೇಬ್ರೆ, ಮತ್ತೆ ಕಣ್ಣಪ್ಪ ಮನೆಗಾರ್ ಅವರೇ, ಜಗನ್ನಾಥ್ ರೆಡ್ಡಿ ಅವರೇ, ಮತ್ತೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮತ್ತೆ ಬಂದಿರುವಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ತಾಯಿಯಿಂದರೇ, ಈಗ ನಾವು ಬಂದಿರೋದು ಲೋಕಸಭೆ ಎಲೆಕ್ಷನ್ ಪ್ರಯುಕ್ತವಾಗಿ